ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಸಾಮಾಜಿಕ ಸಮಸ್ಯೆಗಳ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾಜಿಕ ಸಮಸ್ಯೆಗಳನ್ನು ಮತ್ತಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಮಾಜಿಕ ಸಮಸ್ಯೆಗಳ ಲಕ್ಷಣಗಳು ನಮಗೆ ಸಹಾಯವನ್ನು ಮಾಡ್ತವೆ. ಸಾಮಾಜಿಕ ಸಮಸ್ಯೆಗಳು ಹೊಂದಿರತಕ್ಕಂಥ ಲಕ್ಷಣಗಳನ್ನು ನಾವು ಒಂದು ಉದ್ದವ ಪಟ್ಟಿನೇ ಮಾಡಲಿಕ್ಕೆ ಸಾಧ್ಯ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವನ್ನು ನಾವು ತೆಗೆದುಕೊಂಡಿದ್ದೀವಿ. ಸೊ ಸಾಮಾಜಿಕ ಸಮಸ್ಯೆಗಳು ಅಂದರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ ಈಗಾಗಲೇ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಸಾಮಾಜಿಕ ಸಮಸ್ಯೆಗಳು ಹೊಂದಿರತಕ್ಕಂಥ ಲಕ್ಷಣಗಳ ಬಗ್ಗೆ ನಾವು ಗಮನ ಹರಿಸೋದಾದರೆ ಮೊದಲನೇದಾಗಿ ನಮಗೆ ಅನಿಸೋದು, ಮೊದಲನೇ ಒಂದು ಲಕ್ಷಣವನ್ನಾಗಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಸೋಷಿಯಲ್ ಪ್ರಾಬ್ಲಮ್ಸ್ ವೇರಿ ಇನ್ ಟೈಮ್ ಆ್ಯಂಡ್ ಸ್ಪೇಸ್ ಅಂತ. ಈಗ ಸಾಮಾಜಿಕ ಸಮಸ್ಯೆಗಳು ಆಯಾಯ ಸ್ಥಳ ಮತ್ತು ಕಾಲದಲ್ಲಿ ಅವು ವ್ಯತ್ಯಾಸವನ್ನು ಹೊಂದಿರ್ತವೆ. ಈಗ ಎಲ್ಲ ಕಡೆಗಳಲ್ಲೂ ಕೂಡ ಸಮಸ್ಯೆಗಳು ಇರ್ತವೆ, ನಿಜ. ಎಲ್ಲ ಸಮಾಜಗಳಲ್ಲೂ ಕೂಡ ಸಮಸ್ಯೆಗಳಿದ್ದದ್ದೇ. ದ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ಯೂನಿವರ್ಸಲ್, ಬಟ್ ದ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ವೇರಿ ಫ್ರಮ್ ಸೊಸೈಟಿ ಟು ಸೊಸೈಟಿ. ಸೊ ಇವಾಗ ನಮ್ಮ ಸಮಾಜದಲ್ಲಿ ಒಂದು ಸಮಸ್ಯೆ ಅಂತ ಅನಿಸಿರ್ತಕ್ಕಂಥ ಯಾವುದೋ ಒಂದು ಪರಿಸ್ಥಿತಿ ಅದು ಅಮೇರಿಕಾದಲ್ಲಿ ಸಮಸ್ಯೆ ಅಂತ ಅನಿಸದೇ ಹೋಗ್ಬೋದು. ಉದಾಹರಣೆಗೆ ನಮ್ಮ ಸಮಾಜದಲ್ಲಿ ಮದ್ಯಪಾನ ಅನ್ನುವಂಥದ್ದು ಒಂದು ಸಾಮಾಜಿಕ ಸಮಸ್ಯೆ ಅಂತೇಳಿ ಪರಿಗಣನೆ ಆಗುತ್ತೆ. ಆದರೆ ಅಮೇರಿಕಾದಂಥ ರಾಷ್ಟ್ರಗಳಲ್ಲಿ ಅಥವಾ ಇಂಗ್ಲೆಂಡ್ ಅಂತ ರಾಷ್ಟ್ರಗಳಲ್ಲಿ, ಯಾವುದೇ ಯುರೋಪಿಯನ್ ಕಂಟ್ರೀಸ್ನ ತೆಗೆದುಕೊಂಡ್ರೆ ಅಲ್ಲಿ ಮದ್ಯಪಾನ ಮಾಡ್ತಕ್ಕಂಥದ್ದು ಇಟ್ಸ್ ಎ ವೇ ಆಫ್ ಲೈಫ್ ಅಂತ, ಇಟ್ಸ್ ಎ ಲೈಫ್ ಸ್ಟೈಲ್ ಆ್ಯಂಡ್ ವೇ ಆಫ್ ಲೈಫ್ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಅಲ್ಲಿ ಸಾಮಾಜಿಕ ಸಮಸ್ಯೆ ಅಂತೇಳಿ ಪರಿಗಣನೆ ಮಾಡೋದಿಲ್ಲ, ಎಲ್ಲರೂ ಕೂಡ ತೆಗೆದುಕೊಳ್ತಾರೆ ಅಂತ. ಎಲ್ಲರೂ ಮದ್ಯಪಾನವನ್ನು ಮಾಡ್ತಾರೆ. ಮದ್ಯಪಾನ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ಅದು ಒಳ್ಳೆಯದು ಅಂತೇಳಿ ಭಾವಿಸಿ ಅದನ್ನು ಸ್ವೀಕರಿಸ್ತಾರೆ. ಅಲ್ಲಿ ಅದೊಂದು ಸಮಸ್ಯೆ ಅಲ್ಲ, ಅದು ನಮ್ಮಲ್ಲೊಂದು ಸಮಸ್ಯೆ ಅಂತ ಅನಿಸ್ಬಿಡುತ್ತದೆ. ಫಾರ್ ಎಕ್ಸಾಂಪಲ್, ಅಮೇರಿಕಾದಂಥ ರಾಷ್ಟ್ರ, ಇಂಗ್ಲೆಂಡ್ ಅಂತ ರಾಷ್ಟ್ರಗಳಲ್ಲಿ ವಿವಾಹ ವಿಚ್ಛೇದನ ಅನ್ನುವಂಥದ್ದು ಒಂದು ಸಮಸ್ಯೆ ಅಂತ ಅವ್ರಿಗೆ ಅನಿಸ್ತೇ ಹೋಗ್ಬೋದು. ಸೊ ಡೈವರ್ಸ್ ಈಸ್ ನಾಟ್ ಕನ್ಸಿಡರಬಲ್ ಆಸ್ ಎನ್ ಸೋಷಿಯಲ್ ಪ್ರಾಬ್ಲಮ್ ಇನ್ ಅಮೇರಿಕಾ ಆರ್ ಇನ್ ಇಂಗ್ಲೆಂಡ್ ಆರ್ ಯುರೋಪಿಯನ್ ಕಂಟ್ರೀಸ್. But whereas in India, when come to India, the divorce cases is considered as the severe problem in our society. So in our Indian context, the divorce is considered to be as the severe problem because it is broken the system of family, the family system. Because it brokens the social problems among in the family, among the members of the family, so that we consider that the divorce is a major social problem in our Indian context. ಹಾಗೆ ಅಮೇರಿಕಾ ಅಂತ ರಾಷ್ಟ್ರದಲ್ಲಿ ಅಥವಾ ಇಂಗ್ಲೆಂಡ್ ಅಂತ ರಾಷ್ಟ್ರದಲ್ಲಿ ಈ ಥರದ ವಿವಾಹ ವಿಚ್ಛೇದನ ಅನ್ನುವಂಥದ್ದು ಒಂದು ಸಮಸ್ಯೆ ಅಂತ ಅನ್ನಿಸ್ತೇ ಹೋಗ್ಬೋದು. ಹಾಗಾಗಿ ಅದು ಸ್ಥಳದ ಆಧಾರದ ಮೇಲೆ ನನಗೆ ಸಮಸ್ಯೆ ಅನಿಸಿರೋದು ನಿಮಗೆ ಸಮಸ್ಯೆ ಅನ್ನಿಸ್ತೇ ಇರ್ಬೋದು, ಅಥವಾ ನಿಮಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ನನಗೆ ಸಮಸ್ಯೆ ಅಂತ ಅನ್ನಿಸ್ತೇ ಹೋಗ್ಬೋದು. ಸೊ ಈ ಸಮಸ್ಯೆ ಅಂತ ಪರಿಗಣನೆ ಮಾಡ್ತಕ್ಕಂಥದ್ದು ಅದು ಆಯಾಯ ಸಮಾಜಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯ, ಆಯಾಯ ವ್ಯಕ್ತಿಗೆ ಬಿಟ್ಟಿರ್ತಕ್ಕಂಥ ವಿಷಯ, ಆಯಾಯ ಕಾಲಘಟ್ಟಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯ. ಅದಕ್ಕೆ ನಾವು ಯಾವಾಗಲೂ ಕೂಡ ನೀವು ಸಮಸ್ಯೆಯನ್ನು ಯಾವಾಗ ಸಮಸ್ಯೆ ಅಂತ ಪರಿಗಣನೆ ಮಾಡ್ತೀರೋ ಆಗ ಅದು ಸಮಸ್ಯೆ ಆಗತ್ತೆ. ನೀವು ಸಮಸ್ಯೆಯನ್ನು ಯಾವಾಗ ಅದು ಸಮಸ್ಯೆ ಅಲ್ಲ ಅಂತ ಪರಿಗಣನೆ ಮಾಡ್ತೀರೋ ಅದು ನಿಮಗೆ ಸಮಸ್ಯೆ ಅಲ್ಲ. ಹಾಗಾಗಿ ಈ ಸಮಸ್ಯೆ ಅಂತ ಪರಿಗಣನೆ ಆಗ್ತಕ್ಕಂಥದ್ದು ಬಹುತೇಕವಾಗಿ ಆಯಾಯ ಕಾಲದ ಆಧಾರದ ಮೇಲೆ ಮತ್ತು ಸ್ಥಳದ ಆಧಾರದ ಮೇಲೆ ನಿರ್ಧಾರ ಆಗತ್ತೆ. ಹಾಗಾಗಿ ಅಲ್ಲೆಲ್ಲೋ ಒಂದು ಕಡೆ ಸಮಸ್ಯೆ ಆಗಿದ್ದಲೇ ಇರ್ತಕ್ಕಂಥದ್ದು ಅದು ಇಲ್ಲಿ ಸಮಸ್ಯೆ ಆಗತ್ತೆ, ಅಥವಾ ಇಲ್ಲಿ ಸಮಸ್ಯೆ ಆಗದಲ್ಲೇ ಇರ್ತಕ್ಕಂಥದ್ದು ಅಲ್ಲೆಲ್ಲೋ ಇನ್ನೊಂದು ಕಡೆ ಸಮಸ್ಯೆ ಅಂತ ಅನ್ಸತ್ತೆ. ಇದು ಒಂದು. ಎರಡನೇದಾಗಿ ಟೈಮ್ ಅಂತ ಹೇಳ್ತೀವಲ್ಲ ನಾವು. ಸೊ ಕಾಲಘಟ್ಟದಲ್ಲಿ, ಎರಡು ಕಾಲಘಟ್ಟಗಳಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಹೇಗೆ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗೆ ನೀವು ಗಮನಿಸಿದ್ರೆ ನೋಡಿ, ಸೊ ಇಟ್ಸ್ ಡಿಫೈನ್ ವಿತ್ ಎ ಟೈಮ್ ಪ್ಯಾಕೇಜ್ ಅಂತ ಹೇಳಿ. 1940ಕ್ಕಿಂತ ಮುಂಚಿತವಾಗಿ ಜನಸಂಖ್ಯೆ ಅನ್ನುವಂಥದ್ದು ಒಂದು ಸಮಸ್ಯೆನೇ ಆಗಿರಲಿಲ್ಲ. ಸೊ ಬಿಫೋರ್ 1940 the population was not viewed as the social problem, but after 1950 it became a crucial problem. ನೋಡಿ ಹೇಗಾಗತ್ತೆ ಅಂತ. 1940ಕ್ಕಿಂತ ಮುಂಚಿತವಾಗಿ ಜನಸಂಖ್ಯೆ ಅನ್ನುವಂಥದ್ದು ಒಂದು ಸಮಸ್ಯೆನೇ ಅಲ್ಲ.
ಆದರೆ 1950ರ ನಂತರದಲ್ಲಿ ಒಂದು ಸಮಸ್ಯೆ ಆಗುತ್ತೆ. 1970ರ ನಂತರದಲ್ಲಿ ಅದೊಂದು ಬಹುದೊಡ್ಡವಾಗಿರ್ತಕ್ಕಂಥ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಅಂತ ಪರಿಗಣನೆ ಆಗುತ್ತೆ. ಸೊ ಯಾವ ಕಾಲಘಟ್ಟಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಅದು ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತದೋ ಅದರ ಆಧಾರದ ಮೇಲೆ ಅದು ಸಮಸ್ಯೆ ಹೌದೋ ಅಥವಾ ಅಲ್ವೋ ಅಂತಕ್ಕಂಥ ತೀರ್ಮಾನ ಆಗುತ್ತೆ. ಸೊ ಹಾಗೆ ನಾನು ನಿಮಗೆ ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೇನೆ. 1940ಕ್ಕಿಂತ ಹಿಂದೆ ಯುವಜನ ಅಶಾಂತಿ ಅನ್ನುವಂಥದ್ದು ಒಂದು ಸಮಸ್ಯೆನೇ ಆಗಿರಲಿಲ್ಲ. ಸೊ ಬಿಫೋರ್ 1940 ದ ಯೂತ್ ಅನ್ರೆಸ್ಟ್ ವಾಸ್ ನಾಟ್ ವ್ಯೂಡ್ ಆಸ್ ಎ ಸೋಷಿಯಲ್ ಪ್ರಾಬ್ಲಮ್, ಬಟ್ ಆಫ್ಟರ್ 1950 to 60 it was become a problem. ಆದರೆ 1970 ಮತ್ತು 80ರ ದಶಕದಲ್ಲಿ ಅದೊಂದು ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿ ಪರಿಗಣನೆ ಆಗತ್ತೆ ಅಂತಕ್ಕಂಥದ್ದು. ಹಾಗಾಗಿ ಒಂದು ಸಮಸ್ಯೆ ಅಂತೇಳಿ ನಾವು ಪರಿಗಣನೆ ಮಾಡಬೇಕಾದ್ರೆ ನಾವು ಕಾಲಘಟ್ಟಗಳನ್ನು ಬಹಳ ಮುಖ್ಯವಾಗಿ ತೆಗೆದುಕೊಳ್ಬೇಕಾಗತ್ತೆ ಅನ್ನೋದು ನಮ್ಮಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿ. ಯಾವಾಗ ಇದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಯೂತ್ ಅನ್ರೆಸ್ಟ್ ಇರ್ಬೋದು ಅಥವಾ ಪಾಪ್ಯುಲೇಷನ್ ಪ್ರಾಬ್ಲಮ್ ಇರ್ಬೋದು, ಇಂತಹವುಗಳಿಗೆ ಸಾರ್ವಜನಿಕವಾಗಿರ್ತಕ್ಕಂಥ ಅಭಿಪ್ರಾಯ ಯಾವಾಗ ಹೆಚ್ಚಾಗಿ ಮೂಡಿ ಬರ್ತದೆ ಅಂಥ ಸಂದರ್ಭದಲ್ಲಿ ಅದೊಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳಿ ಪರಿಗಣನೆ ಆಗತ್ತೆ ಅಂತ ಹೇಳಿ. ಈಗ ಸತಿ ಆಚರಣೆ ಅನ್ನುವಂಥದ್ದು ಒಂದು ಕಾಲದಲ್ಲಿ ಅದು ಸಮಸ್ಯೆನೇ ಅಲ್ಲ, ದೇವದಾಸಿ ಪದ್ಧತಿಯ ಸಮಸ್ಯೆ ಅಲ್ಲ, ಅದೊಂದು ಸಾಂಪ್ರದಾಯಗಳಾಗಿದ್ದಂತಹ ಒಂದು ಪದ್ಧತಿ ಇತ್ತು, ಸಂಪ್ರದಾಯಗಳಾಗಿತ್ತು. ಈಗ ಮಡಮಡೆ ಸ್ನಾನ ಅನ್ನೋದು ಒಂದು ಕಾಲದಲ್ಲಿ ಅದು ಸಂಪ್ರದಾಯವಾಗಿತ್ತು. ಆದರೆ ನಂತರದ ದಿನಮಾನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು, ಒಂದು ಸಮಸ್ಯೆಯಾಗಿ ಪರಿಗಣನೆ ಆಯಿತು ಅಂತ. ಹಾಗಾಗಿ ದೇವದಾಸಿ ಪದ್ಧತಿ ಒಂದು ಸಮಸ್ಯೆ ಅಂತ ಅನ್ಸತ್ತೆ, ಹಾಗೇನೆ ಸತಿ ಪದ್ಧತಿ ಒಂದು ಸಮಸ್ಯೆ ಅಂತ ಅನ್ಸತ್ತೆ. ಸೊ ರಾಜಾ ರಾಮ್ ಮೋಹನ್ ರಾಯ್ರವರು ಸತಿ ಪದ್ಧತಿಯನ್ನ ಒಂದು ಅಮಾನವೀಯವಾಗಿರ್ತಕ್ಕಂಥ ಆಚರಣೆ ಅಂತ ಹೇಳಿ ಪರಿಗಣನೆ ಮಾಡುವ ತನಕ ಅದೊಂದು ಸಮಸ್ಯೆನೇ ಆಗಿರಲಿಲ್ಲ, ಅದೊಂದು ಪದ್ಧತಿ ಆಗಿತ್ತು. ಸೊ ಪತಿವ್ರತಿಯಾಗಿ ನಾವು ಇರಬೇಕು ಅಂತ ಹೇಳಿದ್ರೆ ಗಂಡನ ಚಿತೆಯನ್ನೇರಿ ಮಹಿಳೆಯರು ತಮ್ಮ ಆತ್ಮಾಹುತಿಯನ್ನು ತಾವೇ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಏನಿತ್ತು ಅದೊಂದು ಸಂಪ್ರದಾಯವಾಗಿತ್ತು ಆ ಕಾಲಕ್ಕೆ. ಆದರೆ ರಾಜಾರಾಮ್ ಮೋಹನ್ ರಾಯ್ರವರ ನಂತರ ಅದೊಂದು ಅಮಾನವೀಯವಾಗಿರ್ತಕ್ಕಂಥ ಆಚರಣೆ ಅಂತ ಹೇಳಿ ಪರಿಗಣಿಸಿದ ನಂತರದಲ್ಲಿ ಅದೊಂದು ಸಮಸ್ಯೆ ಆಯಿತು ಅಂತ ಹೇಳಿ. ಸೊ ಅದಕ್ಕೆ ನಾವು ರೂಪ್ ಕನ್ವಾರ್ ಅಂತಕ್ಕಂಥ ಅವರ ಒಂದು ಉದಾಹರಣೆಯನ್ನು ನಾವು ಕೊಡಬೇಕಾಗತ್ತೆ ಅಂತ. ರೂಪ್ ಕನ್ವಾರ್ ಅಂತಕ್ಕಂಥದ್ದು 21 ವರ್ಷದ ಒಬ್ಬ ರಜಪೂತ ಮಹಿಳೆ. ಸೊ ಆಕೆ 1987ರಲ್ಲಿ ಆಕೆ ಸತಿ ಹೋಗ್ತಾಳೆ, ಅಂದರೆ ತನ್ನನ್ನು ತಾನು ಆತ್ಮಾಹುತಿ ಮಾಡ್ಕೊಳ್ತಾಳೆ ಸತಿ ಹೆಸರಿನಲ್ಲಿ. ಅದಾದಮೇಲೆ ರಾಜಸ್ಥಾನ ಗೌರ್ಮೆಂಟು 1988ರಲ್ಲಿ ಸತಿ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾನೂನನ್ನು ಜಾರಿಗೆ ತರುತ್ತೆ. ಸೊ ಅದಾದ ಮೇಲೆ ಸತಿ ಪದ್ಧತಿ ಅನ್ನುವಂಥದ್ದು ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಸಮಸ್ಯೆಯಾಗಿ ನಮಗೆ ಪರಿಗಣನೆ ಆಗುತ್ತೆ, ಕಾಲಘಟ್ಟ ಅದು. ಸೊ ಹಾಗೇನೆ ನಾವು ಈ ಕರಪ್ಷನ್ ಅಂತ ನಾವೇನು ಕರಿತಾ ಇದ್ದೀವಿ ಇವಾಗ, ಭ್ರಷ್ಟಾಚಾರ. ಸೊ ಬಿಫೋರ್ 1970 ಇಟ್ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ದಿ ಸೋಷಿಯಲ್ ಪ್ರಾಬ್ಲಮ್, ಬಟ್ 1970ರ ನಂತರದಲ್ಲಿ ಅದೊಂದು ಬಹುದೊಡ್ಡವಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿ ಪರಿಗಣನೆ ಆಗತ್ತೆ ಅಂತ ಹೇಳಿ. ಹಾಗಾಗಿ ಈಗ ಮಹಿಳೆಯರನ್ನ ಟಾರ್ಚರ್ ಮಾಡ್ತಕ್ಕಂಥದ್ದು, ವೈಫ್ ಬ್ಯಾಟರಿಂಗ್ ಅಂತ ಕರಿತೀವಲ್ಲ ಅದು, ಆಮೇಲೆ ಚೈಲ್ಡ್ ಅಬ್ಯೂಸ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ಸಮಸ್ಯೆಯಾಗಿ ಪರಿಗಣನೆ ಆಗ್ತದೆ 1970ರ ನಂತರದಲ್ಲಿ ಅಂತ. ಅದೊಂದು ಕಾಲಘಟ್ಟ ಅದು. ಅದಕ್ಕಿಂತ ಮುಂಚಿತವಾಗಿ ಅದೊಂದು ಸಮಸ್ಯೆನೇ ಅಲ್ಲ, ಅದರ ನಂತರದ ದಿನಮಾನಗಳಲ್ಲಿ ಅದೊಂದು ಸಮಸ್ಯೆ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಸಾಮಾಜಿಕ ಸಮಸ್ಯೆಯ ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಂತ ಹೇಳಿದ್ರೆ, ಸಾಮಾಜಿಕ ಸಮಸ್ಯೆಗಳು ಯಾವಾಗಲೂ ಕೂಡ ಸ್ಥಳವನ್ನ ಮತ್ತು ಕಾಲವನ್ನ ಆಧರಿಸಿ ಅವು ವ್ಯಾಖ್ಯಾನಗೊಳ್ಳುತ್ತವೆ ಅಂತಕ್ಕಂಥದ್ದು. ಸೊ ಅದರ ವ್ಯಾಖ್ಯಾನಗಳು ಕಾಲಕ್ಕೆ ಬದಲಾವಣೆ ಆಗ್ತದೆ, ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಒಂದು. ಎರಡನೇದಾಗಿ, ಈ ಸಾಮಾಜಿಕ ಸಮಸ್ಯೆಗಳು ಒಂದು ಆದರ್ಶ ಮತ್ತು ವಾಸ್ತವಿಕ ಸ್ಥಿತಿಗತಿಗಳ ಪರಿಸ್ಥಿತಿಗಳ ನಡುವಿನ ಒಂದು ಅಂತರವನ್ನು ಸೂಚಿಸುತ್ತೆ ಅಂತ. ದ ಸೋಷಿಯಲ್ ಪ್ರಾಬ್ಲಮ್ ಇಟ್ ಸೆಲ್ಫ್ ಇಂಡಿಕೇಟ್ ದಟ್ ದ ಗ್ಯಾಪ್ ಬಿಟ್ವೀನ್ ದಿ ಐಡಿಯಲ್ ಅಂಡ್ ಆಕ್ಚುಯಲ್ ಕಂಡೀಷನ್ಸ್
ಸೊ ದ ಸೋಷಿಯಲ್ ಪ್ರಾಬ್ಲಮ್ಸ್ ಮೀನ್ಸ್ ದ ಗ್ಯಾಪ್ ಬಿಟ್ವೀನ್ ದ ಐಡಿಯಲ್ ಅಂಡ್ ಆಕ್ಚುಯಲ್ ಸಿಚುಯೇಷನ್ ಕಂಡೀಷನ್. ಒಂದು ಆದರ್ಶವಾಗಿರ್ತಕ್ಕಂಥ ಪರಿಸ್ಥಿತಿ ಹೀಗಿರಬೇಕು ಅಂತಕ್ಕಂಥದ್ದು, ಆದರೆ ವಾಸ್ತವಿಕ ಸ್ಥಿತಿ ಏನಾಗಿದೆ ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವಿಕ ಸ್ಥಿತಿ ಏನ್ ಹೇಳುತ್ತೆ ಅಂತಂದ್ರೆ ಆಸ್ ಈಸ್ ಅನ್ನು ತೋರಿಸುತ್ತೆ, ಆದರೆ ಆದರ್ಶ ಸ್ಥಿತಿ ಏನು ಹೇಳುತ್ತೆ ಅಂತಂದ್ರೆ ಆಟ್ ಟು ಬಿ ಅನ್ನೋದು ಹೇಳುತ್ತೆ. ಹೀಗಿರ್ಬೇಕಾಗಿತ್ತು, ಆದರೆ ಪರಿಸ್ಥಿತಿ ಹಾಗಿಲ್ಲ, ಇರೋದು ಹೀಗೆ. ಹೌದು, ಭ್ರಷ್ಟಾಚಾರ ಮುಕ್ತ ಭಾರತವನ್ನು ಕಟ್ಟಬೇಕು ಅನ್ನುವಂಥದ್ದು ಒಂದು ಆದರ್ಶ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನೇಕ ಕಾನೂನುಗಳು, ಕಾಯ್ದೆಗಳು, ಪ್ರಯತ್ನಗಳು ಎಲ್ಲವೂ ನಡೀತಾ ಇದೆ, ನಿಜ. ಹಾಗಂತ ಹೇಳಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಿದೆ ಅಂತ ಹೇಳೋದನ್ನ ಹೇಗೆ ಒಪ್ಪೋದು ನಾವು? ಅದರ ವಾಸ್ತವಿಕ ಸ್ಥಿತಿಯೇ ಬೇರೆ, ವಾಸ್ತವಿಕ ಸ್ಥಿತಿಯೇ ಬೇರೆ ಇದೆ. ಹಾಗಾಗಿ ಸಾಮಾಜಿಕ ಸಮಸ್ಯೆಗಳು ಅಂತಂದ್ರೆ ಸಾಮಾನ್ಯವಾಗಿ ಇದೊಂದು ವಾಸ್ತವಿಕ ಮತ್ತು ಆದರ್ಶ ಪರಿಸ್ಥಿತಿಗಳ ನಡುವಿನ ಒಂದು ಅಂತರವನ್ನ ಸಂಕೇತಿಸುತ್ತೆ ಅಂತ ಹೇಳಬಹುದು. ಇದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಅಂತ. ಇನ್ನು ಮೂರನೇ ಲಕ್ಷಣಕ್ಕೆ ಬಂದರೆ ದ ಅಬ್ಜೆಕ್ಟಿವ್ ಕಂಡೀಷನ್ ಮಸ್ಟ್ ಬಿ ಪರ್ಸೀವ್ಡ್ ಟು ಬಿ ಎ ಸೋಷಿಯಲ್ ಪ್ರಾಬ್ಲಮ್ ಪಬ್ಲಿಕ್ಲಿ. That is, people must become actively in discussing the problem, discussing the social condition. ಸೊ ಸಾರ್ವಜನಿಕವಾಗಿರ್ತಕ್ಕಂಥ ಅಭಿಪ್ರಾಯ ಬರಬೇಕು. ಯಾವುದೇ ಒಂದು ಸಮಸ್ಯೆ, ಒಂದು ಪರಿಸ್ಥಿತಿ, ಅದೊಂದು ಸಾಮಾಜಿಕ ಸಮಸ್ಯೆ ಅಂತೇಳಿ ಪರಿಗಣನೆ ಆಗಬೇಕಾದ್ರೆ ಸಾರ್ವಜನಿಕವಾಗಿರ್ತಕ್ಕಂಥ ಅಭಿಪ್ರಾಯ ಬರಬೇಕಾಗತ್ತೆ. ಅಂದ್ರೆ ಸಾಮೂಹಿಕ ಅಭಿಪ್ರಾಯದ ಆಧಾರದ ಮೇಲೆ ಪರಿಸ್ಥಿತಿಯೊಂದು ಸಮಸ್ಯೆಯಾಗಿ ಪರಿಗಣನೆ ಆಗ್ತದೆ ಅಂತ. ಈಗ ಇತ್ತೀಚೆಗೆ ದಿನಗಳಲ್ಲಿ ನೋಡಿದ್ದೀರಿ ನಾವು, ಡ್ರಗ್ ಅಬ್ಯೂಸ್ ಅಂತಕ್ಕಂಥದ್ದು ಒಂದು ಕಾಲದಲ್ಲಿ ಅದು ಸಮಸ್ಯೆ ಆಗಿರಲಿಲ್ಲ ಅಂತ. ಒಂದು ಮಿತವಾದ ಪ್ರಮಾಣದ ಮಾದಕ ವಸ್ತುಗಳ ಸೇವನೆ, ಅದು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಒಂದು ಸಂಪ್ರದಾಯವಾಗಿ ಪದ್ಧತಿಯಾಗಿ ಇದ್ದದ್ದು. ಆದರೆ ಅಂತಹ ಪದ್ಧತಿ ಒಂದು ಈಗ ಸಾಮಾಜಿಕ ಸಮಸ್ಯೆಯಾಗಿ ಪರಿಗಣನೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಅಂತಹ ಮಾದಕ ವಸ್ತುಗಳನ್ನ ಅತಿಯಾಗಿ ಬಳಕೆ ಮಾಡೋದ್ರಿಂದ ಉಂಟಾಗ್ತಕ್ಕಂತಹ ನಕಾರಾತ್ಮಕ ಪರಿಣಾಮಗಳು ಸಮಾಜದ ಮೇಲೆ ಬೀರಿ ಸಮಾಜವನ್ನ ಕೆಡಿಸ್ತಾ ಇದ್ದಾವೆ. ಹಾಗಾಗಿ ಸಾಮಾಜಿಕ ವ್ಯವಸ್ಥೆಗೆ ಇದೊಂದು ಅಡ್ಡಿಪಡಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನ ಮಾಧ್ಯಮಗಳ ಮೂಲಕವಾಗಿ, ಸಾಮೂಹಿಕವಾಗಿ, ಸಾರ್ವಜನಿಕವಾಗಿ ಈ ವಿಚಾರಗಳು ಬಿತ್ತರಾಗ್ತಾ ಇದ್ದಾವೆ. ಹಾಗಾಗಿ ಇವತ್ತೊಂದು ಅದೊಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳಿ ಪರಿಗಣನೆ ಆಗ್ತಾ ಇದೆ. ಹಾಗಾಗಿ ಮೊದಲಿಂದ ಕೂಡ ಯಾವುದೋ ಮಿತವಾದಂತಹ ಪ್ರಮಾಣದಲ್ಲಿ, ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಒಂದಷ್ಟು ಪ್ರಮಾಣದ ಮಾದಕ ವಸ್ತುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಅಂತಂದ್ರೆ ಅದು ತಪ್ಪಲ್ಲ, ಅದು ಸಂಪ್ರದಾಯವಾಗಿದ್ದಂಥದ್ದು. ಆದರೆ ನಂತರದಲ್ಲಿ ಅದು ಸಾಮೂಹಿಕವಾಗಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೊರಟಾಗ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಸರಿ ಇಲ್ಲ ಅಂತ ದುಷ್ಪರಿಣಾಮಗಳನ್ನು ಮನಗಂಡು ಸಾರ್ವಜನಿಕವಾಗಿ, ಸಾಮೂಹಿಕವಾಗಿ ಇದೊಂದು ಪರಿಹರಿಸಲೇಬೇಕು, ಇದನ್ನು ನಿವಾರಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಜನ ಯಾವಾಗ ಬರ್ತಾರೆ ಆಗ ಅದೊಂದು ಸಾಮಾಜಿಕ ಸಮಸ್ಯೆಯಾಗಿ ಪರಿಗಣನೆ ಆಗತ್ತೆ. ಅದು ಮೂರನೇ ಅಂಶ. ನಾಲ್ಕನೇದಾಗಿ, ಈ ಸಾಮಾಜಿಕ ಸಮಸ್ಯೆಗಳು ಅಂತ ಪರಿಗಣನೆ ಮಾಡಬೇಕಾದ್ರೆ ಈ ಸಮೂಹ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯ. ನಮಗೆ ಯಾರ್ಯಾರು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ನಿಯಮಗಳನ್ನ, ಸಮಾಜ ಒಪ್ಪಿತವಾಗಿರ್ತಕ್ಕಂಥ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಸಾರ್ವಜನಿಕರಿಗೆ ತಲುಪಿಸುವಂತ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವು ಸಮೂಹ ಮಾಧ್ಯಮಗಳು. ಈ ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಕ್ಕಂಥ, ಪ್ರಸಾರವಾಗ್ತಕ್ಕಂತಹ ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಂಡು, ಇದರಿಂದ ಸಮಾಜಕ್ಕೆ ಹಾನಿ ಆಗ್ತಾ ಇದೆ, ಸಮಾಜ ಇದರಿಂದ ನಾಶವಾಗ್ತಾ ಇದೆ, ಸಾಮಾಜಿಕ ವ್ಯವಸ್ಥೆ ಇದು ಅಲ್ಲೋಲ ಕಲ್ಲೋಲ ಆಗತ್ತೆ, ಸಾಮಾಜಿಕ ವ್ಯವಸ್ಥೆಗೆ ಭಂಗ ಉಂಟಾಗ್ತದೆ ಅನ್ನುವಂತಹ ಪ್ರಜ್ಞೆಗೆ, ಅರಿವಿಗೆ ನಾವು ಬಂದ ಮೇಲೆ ಅದೊಂದು ಸಾಮಾಜಿಕ ಸಮಸ್ಯೆ ಅಂತೇಳಿ ಪರಿಗಣನೆ ಆಗತ್ತೆ ಅಂತೇಳಿ. ಸೊ ಹೀಗಾಗಿ ಸಾಮಾಜಿಕ ಸಮಸ್ಯೆಗಳು ಅಂತ ಪರಿಗಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಅದು ಬಹಳ ಮುಖ್ಯ. ದ ರೋಲ್ ಆಫ್ ಮಾಸ್ ಮೀಡಿಯಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಕನ್ಸಿಡರ್ ದಟ್ ದ ಸಿಚುಯೇಷನ್ ಆಸ್ ದ ಸೋಷಿಯಲ್ ಪ್ರಾಬ್ಲಮ್. ಸಾಮೂಹಿಕವಾಗಿರ್ತಕ್ಕಂತಹ ಈ ಥರದ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಕ್ಕಂಥವರು ಈ ಸಮೂಹ ಮಾಧ್ಯಮಗಳು. ಹಾಗಾಗಿ ಎಲ್ಲೋ ಸಂಜನಾ, ಎಲ್ಲೋ ರಾಗಿಣಿ ಅವರು ಏನು ತಗೊಂಡ್ರು, ಏನು ಬಿಟ್ರು, ಹೇಗೆ ಅನ್ನೋದು ವಿಚಾರ ನಮ್ಗೇನು ಗೊತ್ತಾಗ್ತಾ ಇತ್ತು.
ಆದರೆ ಇದನ್ನ ಸಾರ್ವಜನಿಕವಾಗಿ ಈ ವಿಚಾರಗಳನ್ನ ಜನಗಳ ಮುಂದೆ ಇಟ್ಟಂಥದ್ದು ಈ ಸಮೂಹ ಮಾಧ್ಯಮಗಳು. ಹಾಗಾಗಿ ನಮಗೆ ಗೊತ್ತಾಯಿತು ಇದೊಂದು ಸಾಮಾಜಿಕ ಸಮಸ್ಯೆ, ಇದನ್ನು ಪರಿಹರಿಸಬೇಕು, ಇದನ್ನು ಪರಿಹರಿಸ್ತಕ್ಕಂಥದ್ರ ಅವಶ್ಯಕತೆ ಇದೆ ಅಂತಕ್ಕಂಥ ಅರಿವು ನಮಗೆ ಬಂದದ್ದು ಸಮೂಹ ಮಾಧ್ಯಮಗಳ ಮೂಲಕವಾಗಿ. ಹಾಗಾಗಿ ಸಮೂಹ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯ ಅಂತ ನಮಗೆ ಅನ್ಸುತ್ತೆ. ನಂತರ ಪಬ್ಲಿಕ್ ಅಟೆನ್ಷನ್ ಬಿಕಮ್ಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೋಷಿಯಲ್ ಕಂಡೀಷನ್ಸ್. ಆಗಲೇ ಹೇಳಿದ ಹಾಗೆ ಸಾರ್ವಜನಿಕವಾಗಿರ್ತಕ್ಕಂಥ ಅಭಿಪ್ರಾಯಗಳು ಬರಬೇಕಾಗುತ್ತೆ. ಸಾಮಾಜಿಕ ಸಮಸ್ಯೆಗಳು ಸಾರ್ವಜನಿಕ ಅಭಿಪ್ರಾಯದ ಆಧಾರದ ಮೇಲೆ ನಿರ್ಧಾರ ಆಗ್ತದೆ. ಬಹುತೇಕ ಜನ ಇದನ್ನ ಸಮಸ್ಯೆ ಅಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಅಲ್ಲ. ಬಹಳಷ್ಟು ಜನರು ಈ ಒಂದು ಪರಿಸ್ಥಿತಿ ಇದೊಂದು ಸಮಸ್ಯೆ ಅಂತ ಹೇಳಿದಾಗ ಮಾತ್ರ ಅದು ಸಮಸ್ಯೆ ಆಗತ್ತೆ. ಸೊ ಹೀಗಾಗಿ ಸಮಸ್ಯೆಗಳು ಯಾವಾಗಲೂ ಕೂಡ ಸಾರ್ವಜನಿಕ ಅಭಿಪ್ರಾಯದ ಆಧಾರದ ಮೇಲೆ ನಿಂತಿರ್ತವೆ. ಜನ ನಿರ್ಧಾರ ಮಾಡಬೇಕು, ಸಾಮೂಹಿಕವಾಗಿ ಜನ ತೀರ್ಮಾನ ಮಾಡಬೇಕು. ಹೌದು, ಈ ಪರಿಸ್ಥಿತಿ ಇದೊಂದು ಸಮಸ್ಯೆ ಅಂತ ಹೇಳಿ ಜನ ತೀರ್ಮಾನ ಮಾಡಬೇಕಾಗತ್ತೆ. ಅದಾದಮೇಲೆ 6ನೇದಾಗಿ ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ಸಿಚುಯೇಷನ್ಸ್ which have injurious consequences for the society. Yes, of course, we already said that the social problems leads to the dangerous situation for the society. So it will damage to this condition of the society. Okay, it will damage to the system of society, definitely. ಹಾಗಾಗಿ ಎಲ್ಲ ಸಾಮಾಜಿಕ ಸಮಸ್ಯೆಗಳು ಕೂಡ ಸಾಮಾಜಿಕ ಪರಿಸ್ಥಿತಿಗಳೇ. ಆದರೆ ಈ ಸಾಮಾಜಿಕ ಪರಿಸ್ಥಿತಿಗಳು ಸಮಾಜದ ಒಂದು ವ್ಯವಸ್ಥೆಗೆ ಆಘಾತವನ್ನು ಉಂಟು ಮಾಡ್ತವೆ, ಸಮಾಜದ ವ್ಯವಸ್ಥೆಗೆ ಅದು ಅಡ್ಡಿಯನ್ನು ಉಂಟು ಮಾಡ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದಾದಮೇಲೆ 7ನೇ ಒಂದು ಲಕ್ಷಣ ಏನಪ್ಪ ಅಂತಂದರೆ, 7ನೇ ಒಂದು ಲಕ್ಷಣವನ್ನು ಹೋದರೆ ಸಾಮಾಜಿಕ ಸಮಸ್ಯೆಗಳು ಒಂದು ಚಿಕಿತ್ಸಾತ್ಮಕವಾದಂತಹ ಪರಿಸ್ಥಿತಿಗಳೇ ಆಗಿರ್ತವೆ ಅಂಥೇಳಿ. ಆಗಲೇ ಹೇಳಿದಾಗೆ ಚಿಕಿತ್ಸಾತ್ಮಕ ಪರಿಸ್ಥಿತಿಗಳು ಅಂದ್ರೆ ಏನೋ ಪರಿಹರಿಸಬೇಕು, ಸುಧಾರಿಸಬೇಕು, ಈ ಸ್ಥಿತಿಯನ್ನು ಬದಲಾವಣೆ ಮಾಡಲೇಬೇಕು. ಇಲ್ಲದೇ ಇದ್ದರೆ ನಾವು ಉಳಿಯಲ್ಲ, ನಮ್ಮ ಸಮಾಜ ಉಳಿಯಲ್ಲ, ನಮ್ಮ ಸಮಾಜ ವ್ಯವಸ್ಥೆಗೆ ಅದು ಅಡ್ಡಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಇದೊಂದು ಆಕ್ಷೇಪಕವಾಗಿರ್ತಕ್ಕಂಥ ಪರಿಸ್ಥಿತಿ. ಆ ಕಾರಣಕ್ಕೋಸ್ಕರವಾಗಿ ನಾವು ಇದನ್ನು ಪರಿಹರಿಸಬೇಕು, ಇದಕ್ಕೊಂದು ಚಿಕಿತ್ಸೆಯ ಅವಶ್ಯಕತೆ ಇದೆ. ಸೊ ಇಲ್ಲೊಂದು ಸಮಸ್ಯೆ ಇದೆ ಅಂತ ಹೇಳಿದರೆ ಆ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕು, ಆ ಪರಿಹಾರವೇ ಇಲ್ಲಿ ಚಿಕಿತ್ಸೆ ಆಗುತ್ತೆ. ಸೊ ಆ ಥರದ ಅಭಿಪ್ರಾಯಕ್ಕೆ ಜನ ಬರ್ತಾರೆ ಅನ್ನೋದಾದರೆ ಅಂತಹ ಪರಿಸ್ಥಿತಿಯನ್ನು ನಾವು ಸಾಮಾಜಿಕ ಸಮಸ್ಯೆ ಅಂತೇಳಿ ಪರಿಗಣನೆ ಮಾಡಬೇಕಾಗತ್ತೆ ಅಂಥೇಳಿ. ಹಾಗಾಗಿ ಎಲ್ಲ ಸಮಸ್ಯೆಗಳು ಸಾಮಾಜಿಕ ಮೂಲವನ್ನು ಹೊಂದಿರ್ತವೆ ಅಂತ ಇನ್ನೊಂದು ಲಕ್ಷಣವನ್ನಾಗಿ ಗುರುತಿಸಬೇಕಾಗತ್ತೆ. ಸೊ ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್ ಆಲ್ ಪ್ರಾಬ್ಲಮ್ಸ್ ಆರ್ ಸೋಷಿಯಲ್ ಇನ್ ನೇಚರ್. ಸಾಮಾಜಿಕ ಸ್ವರೂಪವನ್ನು ಹೊಂದಿರ್ತವೆ ಅಂತ ಅಂದರೆ ಈ ಸಮಸ್ಯೆಗಳು ಇಡೀ ಸಮಾಜವನ್ನು ಆವರಿಸ್ತಿರ್ತವೆ. ಸಮಾಜದ ಬಹುತೇಕ ಜನಗಳಿಂದ ಈ ಪರಿಸ್ಥಿತಿಗಳು ಸಮಸ್ಯೆಗಳು ಅಂತ ಹೇಳಿ ಪರಿಗಣನೆ ಆಗಿರ್ತವೆ. ಹಾಗಾಗಿ ಹುಟ್ಟಿನಿಂದ ಇವು ಸಾಮಾಜಿಕವಾಗಿರ್ತಕ್ಕಂಥದ್ದು ಆಗಿರ್ತದೆ. ಇಡೀ ಸಮಾಜದಲ್ಲಿ ಇವುಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಅವುಗಳನ್ನು ನಾವು ಗುಂಪು ಕ್ರಿಯೆಗಳು ಅಂತ ಹೇಳಿ ಕರಿಬೇಕಾಗ್ತದೆ. ಸಾಮಾಜಿಕ ಸಂಬಂಧಗಳನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕವಾಗಿ ನಾವು ಈ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಾಮಾಜಿಕ ಸಮಸ್ಯೆಗಳು ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ, ನಾವು ಅಂತಂದರೆ ಸಮಾಜ, ಸಮಾಜ ಅಂತಂದರೆ ನಾವು. ಸೊ ನಮ್ಮೊಳಗಡೆ ಇರ್ತಕ್ಕಂಥದ್ದು ಈ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ ನಾವೇ ಆಗಿರ್ತೇವೆ. ಪ್ರಾಕೃತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ, ಆದರೆ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಇವು ಮ್ಯಾನ್ ಮೇಡ್ ಪ್ರಾಬ್ಲಮ್ಸ್ ಅಂತಲೇ ಕರಿತೀವಿ. ಮಾನವರು ನಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಸಮಸ್ಯೆಗಳು ಆಗಿರ್ತವೆ. ಇವು ಸಾಮಾಜಿಕ ಸ್ವರೂಪವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಇಡೀ ಸಮಾಜದಲ್ಲಿ ಇವು ಉಂಟಾಗಿರ್ತವೆ, ಅದು ಹುಟ್ಕೊಂಡಿರ್ತವೆ, ಸಮಾಜದ ಮೂಲಕವಾಗಿ ಹುಟ್ಕೊಂಡಿರ್ತವೆ ಅಂತಕ್ಕಂಥ ನೀವು ಗಮನಿಸಬೇಕಾಗತ್ತೆ. ಆಯಿತು. ಇನ್ನು ಈ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದರೆ ಅದೊಂದು ಸಾಮೂಹಿಕವಾಗಿರ್ತಕ್ಕಂತಹ ಗುಂಪು ಚಟುವಟಿಕೆ ಮೂಲಕವಾಗಿ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಮೂಹಿಕವಾಗಿರ್ತಕ್ಕಂಥ ಜವಾಬ್ದಾರಿಯ ಮೂಲಕವಾಗಿಯೇ ನಾವು ಇವುಗಳನ್ನು ಪರಿಹರಿಸ್ಕೊಳ್ಬೇಕಾಗತ್ತೆ. ಸಾಮೂಹಿಕ ಜವಾಬ್ದಾರಿಯ ಮೂಲಕವಾಗಿ ನಾವು ಇವುಗಳನ್ನು ಪರಿಹರಿಸ್ಕೊಳ್ಬೇಕಾಗತ್ತೆ. ಅದಲ್ಲದೆ ನಮಗೆ ಬೇರೆ ದಾರಿ ಇಲ್ಲ. ಎಲ್ಲರೂ ಪ್ರಯತ್ನ ಮಾಡಬೇಕು, ಎಲ್ಲರೂ ಒಗ್ಗೂಡಿ ಇದಕ್ಕೆ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಹ್ಯಾವ್ ದಿ ರೆಸ್ಪಾನ್ಸಿಬಿಲಿಟಿ ಟು
ಫೈಂಡ್ ದ ಸೊಲ್ಯೂಷನ್ ಫಾರ್ ದ ಸೋಷಿಯಲ್ ಪ್ರಾಬ್ಲಮ್ಸ್. ಸಾಮಾಜಿಕ ಸಮಸ್ಯೆಗಳಿಗೆ ಸಾಮೂಹಿಕವಾಗಿ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿ. ಇಂಥ ಸಾಮಾಜಿಕ ಸಮಸ್ಯೆಗಳು ಇದಾವಲ್ಲ, ಇವು ಆಕ್ಷೇಪಾರ್ಹವಾಗಿರ್ತಕ್ಕಂಥ ಸನ್ನಿವೇಶಗಳೇ ಆಗಿರ್ತವೆ. ಈಗಾಗಲೇ ಹೇಳಿದೆ ನಾನು, ಇವೆಲ್ಲವೂ ಕೂಡ ಆಕ್ಷೇಪಾರ್ಹವಾಗಿರ್ತಕ್ಕಂಥದ್ದೇ ಆಗಿರ್ತವೆ ಅಂಥೇಳಿ. ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ಅಬ್ಜೆಕ್ಷನಬಲ್ ಕಂಡೀಷನ್ಸ್. ಆಯಿತಾ? ಆದರೆ ಈ ಸಮಸ್ಯೆಗಳಿದಾವಲ್ಲ, ಇವು ಸಮಾಜದಿಂದ ಸಮಾಜಕ್ಕೆ ಬೇರೆ ಬೇರೆ ಆಗಿರ್ತವೆ, ಸಾಪೇಕ್ಷತೆಯನ್ನು ಹೊಂದಿರ್ತದೆ. ಆಯಿತಾ? ದ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ರಿಲೇಟಿವ್ ಅಂತ. ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ಯೂನಿವರ್ಸಲ್ ಬಟ್ ರಿಲೇಟಿವ್. ಸಾಮಾಜಿಕ ಸಮಸ್ಯೆಗಳು ಸಾರ್ವತ್ರಿಕವಾಗಿರ್ತವೆ ಮತ್ತು ಸಾಪೇಕ್ಷವಾಗಿರ್ತವೆ. ಎಲ್ಲ ಸಮಾಜಗಳಲ್ಲೂ ಕೂಡ ಇರುತ್ತೆ. ನಮ್ಮಲ್ಲಿ ಆಗಲೇ ಪ್ರಾರಂಭದಲ್ಲೇ ಹೇಳಿದಾಗೆ ಯಾವುದೇ ಸಮಸ್ಯಾ ಮುಕ್ತ ಸಮಾಜವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಅಸ್ಯೂಮ್ ಮಾಡ್ಕೋಬೋದು ಅಷ್ಟೇ. ಅದಕ್ಕೆ ನಾನು ಅದೊಂದು ಐಡಿಯಲ್ ಟೈಪ್ ಅಂತ ಹೇಳಿದ್ದೆ. ಸೊ ಪ್ರಾಬ್ಲಮ್ ಫ್ರೀ ಸೊಸೈಟಿ ಈಸ್ ನಾಟ್ ಪಾಸಿಬಲ್. ಸೊ ಇಫ್ ಇಟ್ ಈಸ್ ಪಾಸಿಬಲ್, ಇಟ್ ಈಸ್ ಓನ್ಲಿ ಎನ್ ಐಡಿಯಲ್ ಟೈಪ್. ನೋ ಚಾನ್ಸ್, ನೋ ವೇ, ಸಾಧ್ಯನೇ ಇಲ್ಲ. ಸಾಮಾಜಿಕ ಸಮಸ್ಯೆಗಳು ಇಲ್ಲದೇ ಇರತಕ್ಕಂತಹ ಸಮಾಜವನ್ನು ನಾವು ನೋಡ್ತೀವಿ, ಸಾಧ್ಯ ಇಲ್ಲ. ಆದರೆ ಸಮಸ್ಯೆಗಳು ಸಮಾಜದಿಂದ ಸಮಾಜಕ್ಕೆ ಬೇರೆ ಬೇರೆ ಆಗ್ಬೋದು. ನಮ್ಮಲ್ಲಿರುವಂಥ ಸಮಸ್ಯೆಗಳು ಬೇರೆ ಬೇರೆ, ಬೇರೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬೇರೆ. ಹಾಗಾಗಿ ಸಮಸ್ಯೆಗಳು ಸಮಾಜದಿಂದ ಸಮಾಜಕ್ಕೆ, ಕಾಲದಿಂದ ಕಾಲಕ್ಕೆ ಅವು ಬೇರೆ ಬೇರೆ ಆಗ್ಬೋದು. ಆದರೆ ಸಮಸ್ಯೆಗಳು ಮಾತ್ರ ಎಲ್ಲ ಕಾಲಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಕೂಡ ಅದು ಇದ್ದೇ ಇರ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಂಥೇಳಿ. ಇನ್ನು ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಆಗಲೇ ಹೇಳಿದೆ ನಾನು, ಸೋಷಿಯಲ್ ಪ್ರಾಬ್ಲಮ್ಸ್ ಅಕರಿಂಗ್ ಆಲ್ ಸೊಸೈಟೀಸ್ ಆರ್. ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ಯೂನಿವರ್ಸಲ್. ಎವ್ರಿ ಸೊಸೈಟಿ ಹ್ಯಾಸ್ ಇಟ್ಸ್ ಓನ್ ಕೈಂಡ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್. No society is there without the social problems. But if you think so, it is only an ideal type. It is only an assumption of yourself. But no chance. No society exists existed without the social problems. But the social problems are vary from society to society and time to time. ಇದನ್ನು ನೀವು ಗಮನಿಸಬೇಕಾಗುತ್ತೆ. 10ನೇದಾಗಿ, ಆಲ್ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ಇಂಟರ್ಕನೆಕ್ಟೆಡ್. ಸೊ ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಜೊತೆ ಸಂಬಂಧವನ್ನು ಹೊಂದಿರುತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಇನ್ನೊಂದು ಸಮಸ್ಯೆಯ ಜೊತೆಯಲ್ಲಿ ಪರಸ್ಪರ ಸಂಬಂಧವನ್ನು ಹೊಂದಿರ್ತವೆ. ಸಮಸ್ಯೆಗಳು ಒಂದರಿಂದ ಒಂದು ಉಂಟಾಗಿರುತ್ತೆ. ಸೊ ಹಾಗಾಗಿ ಸಮಸ್ಯೆಗಳನ್ನು ನಾವು ಪ್ರತ್ಯೇಕವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. So we cannot understand the social problems alone, separately, because all social problems are interrelated. All social problems are interconnected with each other. So one problem must be understanding of another one. ಹಾಗಾಗಿ ಈಗ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಬಡತನಕ್ಕೆ ನಿರುದ್ಯೋಗ ಕಾರಣನ ಅಥವಾ ನಿರುದ್ಯೋಗಕ್ಕೆ ಬಡತನ ಕಾರಣನ? ಸೊ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗೆ ಜನಸಂಖ್ಯಾ ಸಮಸ್ಯೆ ಕಾರಣನ, ಅಥವಾ ಜನಸಂಖ್ಯಾ ಸಮಸ್ಯೆಗೆ ನಿರುದ್ಯೋಗ ಕಾರಣ ಹೌದಾ, ಅಥವಾ ಬಡತನ ಕಾರಣ ಹೌದಾ? ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಇವೆಲ್ಲವನ್ನು ನಾವು ಬೇರೆ ಬೇರೆಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇವೆಲ್ಲವನ್ನು ಕೂಡ ಇನ್ನೊಂದರ ಜೊತೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಈ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಬಡತನವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿರುದ್ಯೋಗದ ಬಗ್ಗೆ ಗೊತ್ತಿರಬೇಕಾಗತ್ತೆ. ಬಡತನವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಜನಸಂಖ್ಯೆ ಹೆಚ್ಚಳದ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ, ಜನಸಂಖ್ಯಾ ಸಮಸ್ಯೆ ಬಗ್ಗೆ ಗೊತ್ತಿರಬೇಕಾಗತ್ತೆ. ಸೊ ಹೀಗಾಗಿ ಪ್ರತ್ಯೇಕವಾಗಿ ನಾವು ಯಾವುದೇ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾವು ಸಾಮಾಜಿಕ ಸಮಸ್ಯೆಗಳನ್ನು ಒಂದು ಇಂಟಿಗ್ರೇಟೆಡ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಸೋಷಿಯಲ್ ಪ್ರಾಬ್ಲಮ್ಸ್ ಇಂಟಿಗ್ರೇಟೆಡ್ with an integrative perspective, integral perspective, because all social problems are interrelated with each other. All social problems are interconnected. ಸೊ ಈ ಎಲ್ಲ ಲಕ್ಷಣಗಳನ್ನು ನಾವು ಗಮನಿಸಬಹುದಾಗಿದೆ. ಇಷ್ಟು ಸಾಮಾಜಿಕ ಸಮಸ್ಯೆಗಳ ಲಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಇದ್ದಾವೆ. ನಮಸ್ಕಾರ.